ಜಿಲ್ಲೆಯಲ್ಲಿ ಅಧಿಕಾರಿಗಳು ಯಾರು ಹಿಡಿತದಲ್ಲಿದ್ದಾರೆ, ರಾಜಕಾರಣಿಗಳು ಹಿಡಿತದಲ್ಲಿದ್ದಾರಾ ಇಲ್ಲ ಡಿ ಸಿ ಹಿಡಿತದಲ್ಲಿದ್ದಾರಾ ಒಂದು ಅರ್ಥ ಆಗ್ತಿಲ್ಲ. ಜಿಲ್ಲೆಯ ಅಧಿಕಾರಿಗಳು ಹೆಂಗಾಗಿದೆ ಅಂದರೆ ಲಗಾಮ್ ತಪ್ಪಿದ ಕುದುರೆ ರೀತಿ ಅವ್ರ ಮನಸೋ ಇಚ್ಛೆಯಾಗಿದೆ. ತಿಂಗಳಿಗೆ ಏನಿಲ್ಲ ಅಂದರೂ ಸರ್ಕಾರಿ ನೌಕರು 2-3 ಬಾರಿ ಪ್ರಕರಣ ಬರ್ತಾನೆ ಏನೋ ಅಲ್ಲಿ ಹುಟ್ಟಿದ ಬೈಲೆ. ನಿನ್ನೆ KEB ಕಚೇರಿಯಲ್ಲಿ ಒಬ್ಬ ಸರ್ಕಾರಿ ನೌಕರ ನರಸಿಂಹ ಅನ್ನೋ ನೌಕರ ಅದು ಸರ್ಕಾರಿ ಕೆಲಸದ ಸಮಯದಲ್ಲಿ AEನ ಇದು AWನ ಎಲ್ಲರನ್ನೂ ಕರ್ಸ್ಕೊಂಡು ಒಂದು ಗ್ರ್ಯಾಂಡ್ ಪಾರ್ಟಿ ಮಾಡಿ ಹುಟ್ಟಿದಬ್ಬ ಮಾಡ್ಕೊಳ್ತಾರೆ ಅಂದರೆ ಅದೇನು ಸರ್ಕಾರಿ ಕಚೇರಿನ ಇಲ್ಲ ಅವ್ರ ಅಪ್ಪನ ಆಸ್ತಿನ? KEB ಕಚೇರಿಗಳು ಅಧಿಕಾರಿಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ ನಮ್ಮ ಅಪ್ಪನ ಆಸ್ತಿ ನಮ್ಮ ತಾತನ ಆಸ್ತಿ ನಾವು ಸರ್ಕಾರಿ ಉದ್ಯೋಗಗಳಲ್ಲಿರೋದು. ಯಾಕೆ ಈ ಮಟ್ಟಕ್ಕೆ ಬಂದಿದೆ ಕೋಲಾರ ಜಿಲ್ಲೆ ಅಂದರೆ ಇಲ್ಲಿನ ಗೆದ್ದಿರೋಂಥ MLAಗಳು ಸತ್ತೋಗಿದ್ದಾರೆ, ಬದುಕಿಲ್ಲ. ಅವ್ರು ಸುಮ್ಮನೆ ಯಾವುದೋ ಜನಕ್ಕೆ ಒಂದು ಉತ್ತರ ಹೇಳಬೇಕು, ವಾರಕ್ಕೊಂದು ಸಾರಿ ಬಂದು ಹೇಳ್ತಿದ್ದಾರೆ. ಅಧಿಕಾರಿಗಳು ಏನಾಗ್ಯಾರ ಅಂತೇಳಿ ಅವ್ರ ರಾಜಕಾರಣಿಗಳಿಗೆ ಹಿಂಬಾಲಕರು ಹೇಳ್ತಾಯಿಲ್ಲ, ರಾಜಕಾರಣಿಗಳು ಅರ್ಥ ಮಾಡ್ಕೊಂತಿಲ್ಲ. ಏನು ಇವತ್ತು KEBಯಲ್ಲಿ ಏನು ಪರಮೇಶ್ವರ ಮಾತಾಡಿರು ಹೇಳ್ತಾ ಕ್ಯಾಕರ್ಸಿ ಹೋಗಿದ್ರು KEB ಡಿಪಾರ್ಟ್ಮೆಂಟ್ನ. ಅಲ್ಲಿರೋಂಥ ಲೋಪದೋಷಿಗಳು, ಅಲ್ಲಿರೋಂಥ ತೊಂದರೆಗಳು ಕ್ಯಾಕರ್ಸಿ ಹೋಗಿದ್ರು. ಅದೇನು ಹೇಳ್ತಾರೆ ಅಂತೆಲ್ಲ ನೇರ ಹೋಗೋದ್ರೆ ಶಿಪ್ಲಿಲ್ಲ ಅಂತೇಳಿ ಬಟ್ಟೆಯಲ್ಲಿ ಸುತ್ಕೊಂಡು ನೋಡಿದ್ರು. ಅದು ಇಡೀ ಜಿಲ್ಲೆಯ ಅಧಿಕಾರಿಗಳಿಗೆಲ್ಲ ಆಗುತ್ತೆ. ಅದ್ರ ಜೊತೆಗೆ ರಾಜಕಾರಣಿಗಳು ಕೀಗೆ ನೆಗಿತದೆ ನೋಡು. ಫಸ್ಟು ಪರಮೇಶ್ವರ್ ಹೇಳಿದ್ದು ರಾಜಕಾರಣಿಗೆ ಆಗೋದು. ಪರಮೇಶ್ವರ್ ಹೇಳಿದ್ದು 100% ಸತ್ಯ. ಯಾವ ರಾಜಕಾರಣಿಗೂ ಇವತ್ತು ಕೋಲಾರ ಜಿಲ್ಲೆ ಮೇಲೆ ಇಡ್ತಾ ಇಲ್ಲ, ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ಲ. ಏನಿದ್ರು ಬರೀ ಇವರು ನಾನು ಅಲ್ಲಿ ರೋಡ್ ಹಾಕಿದೆ, ಇಲ್ಲಿ ರೋಡ್ ಹಾಕಿದೆ, ಅಲ್ಲಿ ಕಸ ಇದ್ದೆ, ಅಲ್ಲೆಲ್ಲ ದೀಪ ಸ್ತಂಭ ಉದ್ಘಾಟನೆ ಮಾಡಿ ಈ ಮಟ್ಟಕ್ಕಿದ್ದಾರೆ ಹೊರತು. ಅಧಿಕಾರಿಗಳು ಹೇಳ್ತಾರೆ ಯಾರ MLA ಅವ್ನ ಯಾಕೆ ನಮ್ಮನ್ನು ಕೇಳಬೇಕು, ನಾವೆಲ್ಲ ಕೊಟ್ಬಿಟ್ಟು ಬಂದಿದ್ದೀರಿ ಅಂತಾರೆ. ನಾವೆಲ್ಲ ಕೊಟ್ಬಿಟ್ಟು ಬಂದಿದ್ದೀರಿ, ನಾವೇ ಸುಮ್ಮನೆ ಬಂದಿದ್ದೀರಿ ಅಂತಾರೆ. ಆಯ್ತಾ, ಇಲ್ಲಿ ಜನಸಾಮಾನ್ಯರ ಏನೋ ಒಂದು ಕೆಲಸಕ್ಕೆ KEB ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಹೋದ್ರೆ 10 ದಿವಸ ಓಡಾಡ್ತಾರೆ. ನಾಳೆ ಬಾ ಒಂದು ಸಲಹೆ ಬೇಕು ಅಂದ್ರೆ, ಸರ್ ನಮ್ಮ ಮನೆ ಹತ್ರ ಮೇಲ್ಗಡೆ ಲೈನ್ ಬಂದಿದೆ, ಇಲ್ಲ ನಮ್ದೇನೋ ಮೀಟ್ರ್ ಓಡ್ತಾ ಇಲ್ಲ, ಆಯ್ತೋ ನಾಳೆ ಬಾ, ನಾಳಿದ್ ಬಾ. 8ನೇ ದಿನ ಹೋದಾಗ ಸುಮ್ಮನೆ ನೀನು ಹಂಗೆಲ್ಲ ಬಂದ್ರೆ ಆಗಲ್ಲಪ್ಪ, ಒಂದು 500 ಕೊಡು. ಈ ಕಡೆ ಲಂಚ ಅನ್ನೋದು ತಂಡು ಬರ್ತದೆ. ಇನ್ನು KEBಯಲ್ಲಿ ಇದಾರಲ್ಲ ಏನು ಚೀಫ್ ಆಫೀಸರ್ಗಳು AWಗಳು, ಇವರು ಕೂಡ ಅವ್ನು ಯಾರೋ ನರಸಿಂಹನ ಅವರ ಉದ್ಯೋಗಿ ಬರ್ಡೇಗೆ ಹೋಗಿ ಖುಷಿ ಬೀಳ್ತಾರೆ ಅಂದರೆ ಇವ್ರಿಗೇನು ಮಾನ ಮರ್ಯಾದೆ ನಾಚಿಕೆ ಏನೇನು ಇದೆಯಾ? ಹೋಗ್ಲಿ, ಅವರೆಲ್ಲ ಈ 3 ದಿವಸ ಆಯ್ತು ಈ ಪ್ರಕರಣ. MLA ಅವ್ರು ಏನು ಮಾಡ್ತಿದ್ದಾರೆ? MLA ಅವ್ರು ಕರೆದು ಯಾಕೆ ಉಗಿಬಾರ್ದಾಗಿತ್ತು? ಇದು ಅವ್ರ ಕ್ಷೇತ್ರ. ಮೊನ್ನೆ SNR ಹಾಸ್ಪಿಟ್ಲಲ್ಲಿ ಆಯಿತು, ಇವತ್ತು KEBಯಲ್ಲಿ ಆಗ್ತದೆ. ನಾಳೆ ಇನ್ನು 2 ದಿವಸ ಹೋದ್ಮೇಲೆ ಏನು ಮಾಡ್ತಾರೆ ಅಂದರೆ 10 ಗಂಟೆಗೆ ಬಾಗಿಲು ಹಾಕ್ಬಿಟ್ಟು ಸಾಯಂಕಾಲ 5 ಗಂಟೆವರೆಗೂ ಅಲ್ಲೇ ಎಣ್ಣೆ ಇದು ಪಾನಗೋಷ್ಠಿ ಮಾಡ್ಕೊಂಡು ಹುಟ್ಟಿದಬ್ಬಗಳು ಮಾಡ್ಕೊಳ್ಳೋದು ಅಂತ ಕೋಲಾರ ಜಿಲ್ಲೆಯಲ್ಲಿ ಖಚಿತ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಕೂಡಲೇ MLA ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ, AW ಅವ್ರಿಗೂ ಸೇರಿ ಹೇಳ್ತಾ ಇದ್ದೀನಿ, ಆ ನರಸಿಂಹ ಅನ್ನೋವನ್ನ ಅಮಾನತ್ತು ಮಾಡಬೇಕು. ಅಮಾನತ್ತು ಮಾಡಿಲ್ಲ ಅಂದರೆ ಇದು ಜಿಲ್ಲೆಯಲ್ಲಿ ಮರುಕಳಿಸ್ತಾನೆ ಇರ್ತದೆ. ಆಯ್ತಾ, ಅವನ್ನ ಕೂಡಲೇ ಅಮಾನತ್ತು ಮಾಡಿ ಈ ಹುಟ್ಟಿದಬ್ಬ ಆಚರಣೆ ಯಾರ್ಯಾರು ಸರ್ಕಾರಿ ಆಫೀಸ್ಗಳು ಮಾಡ್ಕೊಳ್ತಾರೆ ಇವ್ರಿಗೆಲ್ಲ ಒಂದು ಎಚ್ಚರಿಕೆ ಗಂಟೆ ಆಗಬೇಕು. ಇದನ್ನು ಕೂಡಲೇ MLA ಅವ್ರ ಕಾರ್ಯರೂಪಕ್ಕೆ ತರ್ತಾರೆ ಅಂದ್ಕೊಂಡು ನಾನು ಈ ಹೇಳಕ್ಕೆ ಇಷ್ಟ ಬೀಳ್ತಾ ಇದ್ದೀನಿ. ಮತ್ತು ಈ ಮೇಲಿನ ಅಧಿಕಾರಿಗಳಿದ್ರೆ ಅವ್ರಿಗೂ ಒಂದು ಶೋಕಾಸ್ ನೋಟಿಸ್ ನೀಡಬೇಕು. ಶೋಕಾಸ್ ನೋಟಿಸ್ ನೀಡಿದ್ರಿ. ನನ್ನ KDBಯಲ್ಲಿ ಅಷ್ಟು ಉಗುಂದ್ರಲ್ರಿ ಪರಮೇಶ್ವರ್. ಎಲ್ರಿ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇದೆ? ಒಂದಿನ SN ಹಾಸ್ಪಿಟಲ್ ಪಾರ್ಟಿ, ಒಂದಿನ KEBL ಪಾರ್ಟಿ, ಒಂದಿನ DDPL ಆಫೀಸಲ್ಲಿ ಪಾರ್ಟಿ. ಆ DDPL ಆಫೀಸಲ್ಲಿ ಅದು ಹೇಳ್ಬೇಕು, ಶುಕ್ರವಾರ ಆಗ್ಬಿಟ್ರೆ 2 ಗಂಟೆ ಅವ್ರು ನೋಡೋ ಯಾರು ಸಾರ್ವಜನಿಕರು ಒಳಗೆ ಹೋಗಂಗಿಲ್ಲ. ಅದೇನೋ ಪೂಜೆ ಅಂತೆ, ಪೂಜೆ ಮಾಡಿ ಅವರೆಲ್ಲ ಕೇಸರಿಬಾದು ಉಪ್ಪಿಟ್ಟು ತಿನ್ಬಿಟ್ಟು ಆಮೇಲೆ ಒಳಗೆ ಹೋಗ್ಬೇಕು. ಈ ಪರಿಸ್ಥಿತಿ ಕೋಲಾರಲ್ಲಿದೆ. ಮೊನ್ನೆ MLA ಅವರೇ, ಈ ನರಸಿಂಹನ್ ಏನಾದರೂ ನೀವು ಅಮಾನತು ಮಾಡಿಲ್ಲ ಅಂದರೆ ನಿಮ್ಮ MLA ವೃತ್ತಿಗೆ ಕಪ್ಪು ಚುಕ್ಕೆ ಅಂತ ಗ್ಯಾರಂಟಿ. ಇದು ಮೊನ್ನೆ SN ಹಾಸ್ಪಿಟಲಲ್ಲಿ ಅಮಾನತು ಮಾಡ್ಬೇಕಾಯ್ತು, ಮಾಡಿಲ್ಲ. ಈಗ ಕಾಲ ಮಿಂಚಿಲ್ಲ, ಕೂಡಲೇ ಅವ್ನು ಅಮಾನತು ಮಾಡಿ ಹಿರಿಯ ಅಧಿಕಾರಿಗಳು AW ಏನಿದ್ರೆ ಇವ್ರಿಗೆ ಶೋಕಾಸ್ ನೋಟಿಸ್ ಇಡಬೇಕಂತ ಕೇಳ್ತಾರೆ.